ಒಂದೇ ತಿಂಗಳಲ್ಲಿ 4 ರಿಂದ 5 ಇಂಚಷ್ಟು ಕೂದಲು ಉದ್ದ ಆಗುತ್ತೆ. 15 ಥರ ಗಿಡಮೂಲಿಕೆಗಳು ಹಾಕಿ ಆಯುರ್ವೇದಿಕಲಿ ಮೆಡಿಕೇಟೆಡ್ ಎಣ್ಣೆಯಿಂದ ಇದು ಖಂಡಿತ ಸಾಧ್ಯ. ಒಂದೇ ತಿಂಗಳಲ್ಲಿ 4 ರಿಂದ 5 ಇಂಚು ಕೂದಲು ಉದ್ದ ಆಗಿರೋ ಲೈವ್ ರಿಸಲ್ಟ್ ಇವತ್ತಿನ ವಿಡಿಯೋಲಿ ಶೇರ್ ಮಾಡ್ತಾ ಇದ್ದೀನಿ. ಕೇವಲ ಇದು 1 ರಿಂದ 1.5 ಚಮಚ ಎಣ್ಣೆ ಅಷ್ಟೇ. ಅದು ಪ್ರತಿದಿನ ಯೂಸ್ ಮಾಡೋದು ಬೇಡ. ಅಷ್ಟು ಪವರ್ಫುಲ್ ಮೆಡಿಕೇಟೆಡ್ ಹೇರ್ ಆಯಿಲ್ ಇದು. ಅಬ್ಸಲ್ಯೂಟ್ಲಿ 1000 ಪಟ್ಟು ಇದು ಆಯುರ್ವೇದದ್ದು. ಸುಮಾರು 15 ಥರ ಗಿಡಮೂಲಿಕೆಗಳು ಹಾಕ್ಕೊಂಡು ಕೊಬ್ಬರಿ ಎಣ್ಣೆಲಿ ಇದನ್ನು ಬೇಯಿಸಿರೋಂಥ ಎಣ್ಣೆ. ಅಷ್ಟು ಪವರ್ಫುಲ್ಲು. ನಿಮ್ಗೆ ವಿತ್ ಲೈವ್ ರಿಸಲ್ಟ್ ಇವತ್ತಿನ ವಿಡಿಯೋಲಿ ಶೇರ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಕೇವಲ 1 ತಿಂಗಳಲ್ಲೇ ನಿಮಗೆ ಕೂದಲು ಇಂಚ್ ಬೈ ಇಂಚ್ ಉದ್ದ ಆಗೋದು. ಸೊ ವಿತ್ ಪ್ರೂವನ್ ರಿಸಲ್ಟ್ ಇವತ್ತಿನ ವಿಡಿಯೋಲಿ ಶೇರ್ ಮಾಡ್ತಾ ಇದ್ದೀನಿ. ಅದು ಎರಡಕ್ಕೆ ಕಾರಣ ಇವೆರಡು ಎಣ್ಣೆ. ನಾನು ಸ್ಟಾರ್ಟಿಂಗಲ್ಲೇ ಹೇಳ್ತೀನಿ, ಇದರದ್ದು ಫುಲ್ ಡೀಟೇಲ್ಸ್ ಇವತ್ತಿನ ವಿಡಿಯೋಲಿ ಕೊಡ್ತೀನಿ ವಿತ್ ಲೈವ್ ಪ್ರೂಫ್. ನಾನು ರೀಸೆಂಟಾಗಿ ಒಂದು ವಿಡಿಯೋ ಪೋಸ್ಟ್ ಮಾಡಿದೆ. ನನ್ನ ಕೂದಲು ಹೈಟು ತೋರಿಸಿದೆ ಅದರಲ್ಲಿ ಬ್ಯಾಕ್ ಸೈಡಿಂದ. ಇವತ್ತು ನನ್ನ ಕೂದಲು ಎಷ್ಟು ಉದ್ದ ಆಗಿದೆ ನೀವೇ ನೋಡ್ಬೋದು. ಏನು ಗಿಮಿಕ್ಕಿಲ್ಲ, ಟೋಫನ್ ಹಾಕ್ಕೊಂಡಿಲ್ಲ. ಸೊ ನ್ಯಾಚುರಲ್. ಇವನ್ ಆಫ್ಟರ್ 40 ನನ್ನ ಕೂದಲು ಥಿಕ್ನೆಸ್ ನೋಡಿ. ಸೊ ಇವನ್ ಆಫ್ಟರ್ 40 ಇಯರ್ಸ್, 40-45 ಇಯರ್ಸ್ ನಿಮಗೆ ಕೂದಲು ಉದುರಲೇಬೇಕು. ಸರ್ವೇ ಸಾಮಾನ್ಯ. ಯಾಕೆ ಅಂದರೆ ಐರನ್ ಡಿಫಿಷಿಯನ್ಸಿ ಇರುತ್ತೆ. ನ್ಯೂಟ್ರಿಷನ್ಸ್ ನಾವು ತಿಂದ್ರೂ, ಕ್ಯಾರೆಟು, ಬೀಟ್ರೂಟು, ಅದು ಇದು ತಿಂದ್ರೂ ಎಲ್ಲನೂ ನಮ್ಮ ತಲೆಯಲ್ಲಿ ಕುತ್ಕೊಳ್ಳಲ್ಲ ಹೋಗಿ. ಇವಾಗ ನಾನು ಒಂದು ಪೂರ ಕ್ಯಾರೆಟು, ಒಂದು ಪೂರ ಬೀಟ್ರೂಟ್ ತಿಂದಿರ್ತೀನಿ, ಅಷ್ಟೂ ಹೋಗಿ ನನ್ನ ಕೂದಲಲ್ಲಿ ನ್ಯೂಟ್ರಿಷನ್ಸ್ ಕೊಡುತ್ತೆ? ಅದು ಡೆಫಿನೆಟಾಗಿ ಕೊಡೋಲ್ಲ. ಸೊ ನನ್ನ ಹೇರು ಎಷ್ಟು ಉದ್ದ ಆಗಿದೆ ನೋಡಿ. ಲಾಸ್ಟ್ ಟೈಮ್ಗೂ ಸೊ 40-45 ವರ್ಷ ಆದಮೇಲೆ ಕೂದಲು ಬೆಳೆಯೋದು ಇಟ್ಸ್ ಎ ಮಿರಾಕಲ್ ಅಂತ ಹೇಳ್ತೀನಿ ಈಗ. ಯಾಕೆಂದರೆ 40 ವರ್ಷಕ್ಕೆ ಮುಂಚೆ ಇಟ್ಸ್ ನಾಟ್ ಎ ಮಿರಾಕಲ್. ನಾವು ಎಷ್ಟು ದಿನ ಇರ್ತೀವೋ ಅಷ್ಟು ದಿನವೂ ಕೂದಲು ಬೆಳೀತಿತ್ತು. ಯಾಕೆ ಅಂದರೆ ಅಲ್ಲಿ ಕೆಮಿಕಲ್ ಅನ್ನೋದು ಬಳಸ್ತಿರಲಿಲ್ಲ. ನನ್ನ ಕೂದಲಿಗೆ ಯಾವುದೇ ರೀತಿಯಾದ ಕೆಮಿಕಲ್ ಹಾಕಲ್ಲ. ಓಕೆನಾ? ಥಿಕ್ನೆಸ್ಸು ಬಂದಿದೆ. ಕೂದಲು ಉದ್ದಾಗೋದು ಮುಖ್ಯ ಅಲ್ಲ, ಥಿಕ್ನೆಸ್ ನೋಡಿ. ನಾನು ಯಾರ್ದೋ ಕೂದಲು ತೊಗೊಂಬಂದು ತೋರಿಸ್ತಿಲ್ಲ, ನಾನು ನನ್ನ ಕೂದಲದೇ ತೋರಿಸ್ತಾ ಇದ್ದೀನಿ. ಲೈವ್ ಎಕ್ಸಾಂಪಲ್ ನೋಡಿ. ಎಷ್ಟು ನನಗೆ ಹೇರ್ ಫಾಲ್ ಕಂಪ್ಲೀಟಾಗಿ ಸ್ಟಾಪ್ ಆಗಿದೆ. ಕಂಪ್ಲೀಟಾಗಿ ನೋಡಿ ಎಷ್ಟು ತಿಕ್ಕಾಗಿದೆ ನೋಡಿ. ನಾನೇನು ತಲೆಗೂ ಸ್ನಾನ ಮಾಡಿಲ್ಲ, ನನಗೊತ್ತು ಎಷ್ಟು ತಿಕ್ಕಾಗಿದೆ ನೋಡಿ. ಸೊ ಇದು ನಾನು ಯೂಸ್ ಮಾಡಿ 6 ಮಂತ್ಸಿಂದ ನಿಮ್ಮ ಜೊತೆ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಆಯಿತಾ? ನಂಬರ್ 1, ಇವಾಗ ಕೊಬ್ಬರಿ ಎಣ್ಣೆ ಯೂಸ್ ಮಾಡಬಾರ್ದಾ ಹೇಮಾ ಅಂತ ಹೇಳ್ತಾರೆ ಕೆಲವರು. ಎಸ್, ಕೊಬ್ಬರಿ ಎಣ್ಣೆ ಯಾವುದಾದ್ರೂ ಸರಿ, ಪ್ಯಾರಾಚೂಟು ಮತ್ತು ವರ್ಜಿನ್ನು, ಗಾಣದ ಎಣ್ಣೆ ಎಲ್ಲ ಯೂಸ್ ಮಾಡಿ. ಈ ಎಣ್ಣೆ ಬಂದುಬಿಟ್ಟು ವಾರದಲ್ಲಿ 2 ಸಲ ಅಥವಾ ನಿಮ್ಮದು ಹೀಟ್ ಬಾಡಿ ಇದ್ದರೆ ವಾರದಲ್ಲಿ 1 ಸಲ ಯೂಸ್ ಮಾಡಬೇಕು. ಆಯಿತಾ? ಇದು ಡೀಟೇಲ್ ಇನ್ಫಾರ್ಮೇಷನ್ ಇವತ್ತಿನ ವೀಡಿಯೋಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬುಡಕ್ಕೆ ಸ್ಟ್ರೆಂತ್ ಬೇಕು. ಆಯಿತಾ? ಎಲ್ಲರಿಗೂ ಕೂದಲು ಬೆಳೆಯುತ್ತೆ. ಆ ಸ್ಟ್ರೆಂತ್ ಇಲ್ಲ ಅಂದರೆ ಸ್ಪ್ಲಿಟ್ ಎಂಡ್ಸ್ ಆಗುತ್ತೆ, ಕೂದಲಲ್ಲೇ ಕಟ್ಟಾಗುತ್ತೆ ಅಲ್ವಾ? ಸೊ ಈ ಬುಡಕ್ಕೆ ಸ್ಟ್ರೆಂತ್ ಕೊಡೋದೇ ಇವೆರಡು ಎಣ್ಣೆ. ಎಟ್ಟಗೇನು ಇವೆರಡು ಎಣ್ಣೆ ಯಾವ ರೀತಿ ಉಪಯೋಗಿಸ್ಬೇಕು ಅಂತ ಒಂದ್ಸಲ ನೋಡ್ಕೊಂಡ್ಬಂದ್ಬಿಡಿ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಈವನ್ ಆಫ್ಟರ್ 40 ಹೆಲ್ದಿ ಹೇರ್ ಬೇಕು, ಅಥವಾ ನಮಗೆ 18-20 ವರ್ಷಕ್ಕೆ ಕೂದಲು ಉದುರಿಸಿದೆ ಅನ್ನೋರಿಗೆ ರಾಮಬಾಣ ಇದು. 1 ತಿಂಗಳಲ್ಲಿ 4 ಇಂಚಷ್ಟು ಕೂದಲು ವಿತ್ ಪ್ರೂವನ್ ರಿಸಲ್ಟ್. ಎಲ್ಲ ಆಯುರ್ವೇದಿಕ್ಕು. 4 ಇಂಚಿಂದ 5 ಇಂಚು ನನ್ನ ಕೂದಲು ಬೆಳವಣಿಗೆ ಆಗಿದೆ. ಅದು ನನಗೆ ಮುಂಭಾಗದಲ್ಲಿ ಸ್ಪ್ಲಿಟ್ ಎಂಡ್ಸ್ ಇತ್ತು, ಅದು ಕಂಪ್ಲೀಟಾಗಿ ಝೀರೋ ಆಗಿದೆ ಸ್ಪ್ಲಿಟ್ ಎಂಡ್ಸ್. ಬನ್ನಿ ಇವತ್ತಿನ ವಿಡಿಯೋಗೆ ಹೋಗೋಣ. ಫಸ್ಟ್ ಎಣ್ಣೆ ಬಂತು ಕೈಯಾನ್ ಎಡಿ ಅಂತ, ಅಂದರೆ ಕೈಯಾನ್ ಎಡಿ ತೈಲ ಅಥವಾ ಕೈಯಾನ್ ಎಡಿ ಕೇರಳ ಟೀ ಆಯಿಲ್ ಅಂತ ಹೇಳ್ತಾರೆ. ಇದ್ರ ಮೇನ್ ಉದ್ದೇಶ ಏನಂದರೆ ಇದು ಮೆಡಿಕೇಟೆಡ್ ಹೇರ್ ಆಯಿಲು. ನಿಮಗೆ ಕೂದಲೇ ಇಲ್ಲ, ಪೋರ್ಸ್ ಕ್ಲೋಸ್ ಆಗಿದ್ರು ಅದು ರಾಮಬಾಣ. ಓಪನ್ ಆಗಿರೋ ಪೋರ್ಸಲ್ಲೂ ಕೂದಲು ಬರ್ತದೆ. ಇದರಲ್ಲಿ ಲಿಂಗರಾಜ ಇದೆ, ಆಮ್ಲಕ್ಕಿ ಇದೆ, ಗುಡುಚಿ ಇದೆ, ಈ ಹೆಸರುಗಳೆಲ್ಲ ಒಂದ್ಸಲ ಗೂಗಲಲ್ಲಿ ಸರ್ಚ್ ಮಾಡ್ತೀನಿ. ಅಂಜನಾ ಇದೆ ಮತ್ತು ಮಧುಕ ಇದೆ. ಆಯಿತಾ? ಮಧುಕ ಅಂದರೆ ಲಿಕೋರೈಸ್, ಮುಲಸಿ, ಅದು ಕೂದಲು ಹಾಕ್ತಿದ್ದಾರೆ. ಓಕೆನಾ? ಇನ್ನೊಂದು ಎಣ್ಣೆ ಬಗ್ಗೆ ಯೋಚನೆ. ನೀಲಿ ಭೃಂಗಾದಿ ತೈಲಂ. ಇದೇನಕ್ಕೆ ಅಂದರೆ ಬಾಲ್ಡ್ನೆಸ್ಗೆ, ಸ್ಪ್ಲಿಟ್ ಹೆಂಡ್ಸ್ಗೆ, ಹೇರ್ ಲಾಸ್ಗೆ, ಸ್ಕ್ಯಾಲ್ಪ್ ಪಿಚ್ಚಿಂಗ್ಗೆ, ಡ್ಯಾಂಡ್ರಫ್ಗೆ, ಹೇರ್ ಥಿನ್ನಿಂಗ್ಗೆ, ಪ್ರೀಮೆಚ್ಯೂರ್ ಗ್ರೇ ಹೇರ್ಸ್ಗೆ ಎಲ್ಲದಕ್ಕೂ ರಾಮಬಾಣ. ಸೊ ಇದನ್ನು ಒಂದು ಚಮಚ ತಗೊಳ್ತೀನಿ. ಎಲ್ಲದಕ್ಕೂ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡಲೇಬೇಕು ಫ್ರೆಂಡ್ಸ್. ಇದನ್ನು ಉಗುರು ಬೆಚ್ಚಗೆ ಮಾಡ್ಕೊಳ್ಬೇಕು. ಇದು ಬರಬಾರ್ದು, ಬಬಲ್ಸ್ ಬರಬಾರ್ದು ಯಾವುದೇ ಕಾರಣಕ್ಕೆ. ಉಗುರು ಬೆಚ್ಚಗಾಗಿರಬೇಕು. ಓವರ್ ನೈಟ್ ಬಿಟ್ಟು ಮಾರನೇ ದಿನ ನೀವು ಸೀಗೆಕಾಯಲ್ಲಿ ವಾಶ್ ಮಾಡ್ಬೋದು. ವಾರಕ್ಕೆ 1 ಸಲ ಯೂಸ್ ಮಾಡಿ ಅಥವಾ ವಾರಕ್ಕೆ 2 ಸಲ ಯೂಸ್ ಮಾಡಿ. ಇದು ಸ್ವಲ್ಪ ಹೀಟ್ ಅಂತಲೇ ಹೇಳ್ತೀನಿ. ಪ್ಯಾಚ್ ಟೆಸ್ಟ್ ಖಂಡಿತ. ನಾನು ಹೇಳಿದೆ ಬಾಲ್ಡ್ನೆಸ್ಸಲ್ಲೂ ಕೂದಲು ಥರ ಶಕ್ತಿ ಇದೆ ಇವಕ್ಕೆ.
ಅಂತ ಇದು ಮೆಡಿಕೇಟೆಡ್ ಆಯಿಲ್. ಓಕೆ, ಬನ್ನಿ ಇವತ್ತಿನ ವೀಡಿಯೋಗೆ ಹೋಗೋಣ. ಇದರಲ್ಲಿ ನಮಗೆ 6 ರೀತಿಯಾದ ಗಿಡಮೂಲಿಕೆಗಳಿದೆ. ಇದರಲ್ಲೂ ಭೃಂಗರಾಜ ಇದೆ, ಕೇಲಾಟಿ ಆಯಿಲ್ ಅಂದರೆ ನಿಮ್ಗೆ ಗೊತ್ತಿದೆ, ತೆಂಗಿನ ಎಣ್ಣೆ, ಆಯಿತಾ. ಮತ್ತು ಅದು ಬಿಟ್ಟು ಇನ್ನೊಂದು 4 ಥರ ಇದೆ. ಧೃತಿ ಇದೆ, ಆಯಿತಾ. ನೆಕ್ಸ್ಟ್ ನಾನು ನಿಮ್ಗೆ ಇಂಟ್ರಡಕ್ಷನಲ್ಲಿ ಹೇಳಿದ್ದೀನಿ. ಮತ್ತು ಇದರಲ್ಲಿ ನಮಗೊಂದು 6, ಒಂದು 10, 11 ಥರ ಗಿಡಮೂಲಿಕೆ, ಟೋಟಲಾಗಿ ನಿಮ್ಗೆ 15 ಥರ ಗಿಡಮೂಲಿಕೆಗಳಿದೆ ಇದೆರಡರಲ್ಲಿ ಸೇರಿ. ಓಕೆ, ಇದು ಈಕ್ವಲ್ ಪ್ರಪೋರ್ಷನಲ್ಲಿ ತೊಗೊಳ್ಳಿ, ಆಯಿತಾ. ಸ್ವಲ್ಪ ಉಗುರು ಬೆಚ್ಚಕ್ಕಿರುವಾಗ ನೋಡಿ, ಕೂದಲಿಗೆ ನಾನು ಆಯಿಲ್ ಅಪ್ಲೈ ಮಾಡಲ್ಲ, ಅಪರೂಪ. ನಾನು ಯಾವಾಗಲೂ ಹೇಳ್ತೀನಿ, ಇದು ನಿಮ್ಮ 4 ಬೆರಳು, ಇದೊಂದು 4 ಬೆರಳು ನೋಡಿ, ಹಿಂಗೆ ಬಂದರೆ ನಿಮ್ಮ ನೋಡಿ, ಹಿಂಗೆ ಇಟ್ಕೊಂಡ್ರೆ ನಿಮ್ಮ ನೆತ್ತಿ ಬರುತ್ತೆ. ನೆತ್ತಿಗೆ ಅಪ್ಲೈ ಮಾಡಿ ನೋಡಿ, ಈ ಥರ 4 ಇಲ್ಲಿ ನೆತ್ತಿ ಬರುತ್ತೆ. ಓಕೆ, ನೆತ್ತಿ ಫಸ್ಟು ಯಾವಾಗಲೂ ಅಷ್ಟೇ, ನೆತ್ತಿ ತಂಪಾದರೆ ಹೊಟ್ಟೆ ತಂಪಾಗುತ್ತೆ ಅಂತ ಹೇಳ್ತಾರೆ. ಹಿಂದಿನ ಕಾಲದಲ್ಲಿ ಹೀಟ್ ಆದರೆ ಒಕ್ಳಿಗೆ ಹಳ್ಳೆಣ್ಣೆ ತಿಕ್ಕು ಅನ್ನೋರಲ್ವಾ, ಒಕ್ಳಿಂದ ಒಳಗಡೆ ಕನೆಕ್ಷನ್ ಇದೆ ತಾನೆ ನಮ್ಗೆ ಹೊಟ್ಟೆ ನೋವು ಬಂದಾಗ. ಸೊ ಅದೇ ಥರ ಹೀಟ್ ಆದಾಗ ನೆತ್ತಿಗೆ ತಿಕ್ಕು ಅಂತಾರೆ. ಇದು ಸ್ವಲ್ಪ ಹೀಟ್ ಇದೆ, ನಿಮ್ಮ ಬಾಡಿ ಹೀಟ್ ಆದರೆ ನೀವು ದಯವಿಟ್ಟು ಲಾವಂಚದ ನೀರು, ಎಳ್ನೀರು, ಬಾರ್ಲಕ್ಕಿ ಗಂಜಿ ಆ ಥರ ನೀವು ಇದು ಮಾಡ್ಕೊಳ್ಬೇಕಾಗತ್ತೆ. ನಾನು ನೋಡಿ ಈ ಥರ ಇರಬೇಕು ಯಾವಾಗಲೂ, ಹಿಂದ್ಗಡೆಯಿಂದ ಸ್ಕ್ಯಾಲ್ಪು ಹಿಂದ್ಗಡೆಯಿಂದ ಮುಂದ್ಗಡೆ ಮಾಡಲ್ಲ ನೋಡಿ, ಹಿಂಗೆ ನೋಡಿ, ಇದು ಈ ಥರ ಹೋಗಬೇಕು. ಚಾಲೆಂಜ್ ಮಾಡಿ ಹೇಳ್ತೀನಿ, ಫುಲ್ಲು ಬಾಂಡೆ ಆಗಿರುತ್ತೆ ನೋಡಿ, ಕೂದಲೇ ಇರಲ್ಲ ಕೆಲವು ಗಂಡಸರಲ್ಲಿ, ಅಂಥವ್ರಿಗೆ ಪೋರ್ಸು ಮುಚ್ಚೋಗಿರುತ್ತೆ, ಅಂಥವ್ರಿಗೂ ಇದು ಪೋರ್ಸ್ ಓಪನ್ ಮಾಡಿ ಚಿಗುರುತ್ತೆ ಕೂದಲು. ಒಂದೇ ದಿನ, ಒಂದೇ ವಾರ, ಒಂದೇ ತಿಂಗಳು ಎಕ್ಸ್ಪೆಕ್ಟ್ ಮಾಡಬೇಡಿ. ಆಯುರ್ವೇದದಲ್ಲಿ ದಯವಿಟ್ಟು ನಾನು ಓಪನ್ ಆಗಿ ಹೇಳ್ತಿದ್ದೀನಿ, ಆಯುರ್ವೇದ ಸತತ ಪ್ರಯತ್ನ. ಒಂದೇ ದಿನದಲ್ಲಿ ಆಗಿದ್ರೆ ಅದು ಕೆಮಿಕಲ್ಲು, ಒಂದೇ ವಾರದಲ್ಲಿ ಆಗೋದು, ಒಂದೇ ತಿಂಗಳಲ್ಲಾಗೋದು ಅದು ಆಯುರ್ವೇದ. ನೋಡಿ, ಇಲ್ಲಿಂದ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ನು ಇಂಪ್ರೂವ್ ಆಗಬೇಕು ನೋಡಿ, ಹೀಗೆ ನಾನು ಹಿಂಗಿಂದ ಫಸ್ಟು ನೋಡಿ 4, 4, 8 ಇಲ್ಲಿ ಆಯಿಲ್ ಮಸಾಜ್, ಸೆಕೆಂಡ್ ಸ್ಟೆಪ್ ಆಯಿಲ್ ಮಸಾಜ್, ಒಂದು 3-4 ಸ್ಟ್ರೋಕ್ ಇದೆ, ಇಂಪಾರ್ಟೆಂಟ್ ಫಾರ್ ಹೇರ್ ಗ್ರೋತ್. ಯಾಕೆ ಅಂದರೆ ಇಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗಬೇಕು, ಆಯಿತಾ. ಇದಕ್ಕೆ ನಾನು ಸ್ಟೀಮಿಂಗ್ ಕೊಡಲ್ಲ, ಇಲ್ಲ ಅಂದರೆ ನಾನು ಕೊಬ್ಬರಿ ಎಣ್ಣೆ ಹಾಕುವಾಗ ಸ್ಟೀಮಿಂಗ್ ಕೊಡ್ತೀನಿ. ಅದನ್ನು ನೆಕ್ಸ್ಟ್ ವೀಡಿಯೋಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಬೆ ಕೊಟ್ಟಷ್ಟು ಒಳ್ಳೆಯದು ಕೂದಲಿಗೆ. ಬಟ್ ಈಗ ವೆದರ್ ಸರಿಗಿಲ್ಲ ಅಂತ ನಾನು ಹಬೆ ಕೊಡ್ತಿಲ್ಲ, ಡ್ರೈ ಆಗಲ್ಲ ಅಂತ. ನೋಡಿ ಈ ಥರ ನೋಡಿ, ಒಂದೊಂದು ಪೋರ್ಷನ್ಗೂ ನಾವು ಈ ಥರ ಮಾಡ್ಕೊಂಡು ಹೋಗಬೇಕು ಸೈಮಲ್ಟೇನಿಯಸ್ ಆಗಿ. ನನಗೆ ಪ್ರಾಕ್ಟೀಸ್ ಇದೆ, ಅದಕ್ಕೆ ನನಗೆ ಈಸಿ. ಸೊ ಒಂದು ಕಡೆ ಆಯಿತು, ಇದು ಸೆಕೆಂಡ್, ಸೊ ಇದು ಥರ್ಡ್, ಓಕೆ, ಇದು ಫೋರ್ತ್. ಇಲ್ಲಿ ಈ ಬುಡ ಫುಲ್ಲು ಮಾಡ್ಕೊಳ್ಳೋದು. ಸೊ ಆಯಿಲ್ ನಾವೇನೇನು ತೊಗೊಂಡಿದ್ದೀವೋ ಇವಾಗ ಅರ್ಧ ಸ್ಪೂನ್, 1 ಸ್ಪೂನ್ ಸಾಲಲ್ಲ, 1:1 ಕೂದಲು ಲೆಂತ್ ನೋಡ್ಕೊಳ್ಳಿ. ನನಗೆ 2 ಸ್ಪೂನ್ ಬೇಕು, 1 ಸ್ಪೂನ್ ಇದು, 1 ಸ್ಪೂನ್ ಆಯಿಲು. ಸೊ ನಾನು 100ಗೆ 1000% ರೆಕಮೆಂಡ್ ಮಾಡ್ತೀನಿ. ಎಟ್ ಅಗೇನ್ ಪ್ಯಾಕ್ಸ್ ಟೆಸ್ಟ್ ಮಾಡ್ಕೊಳ್ಳಿ ಇದಕ್ಕೆ. ಓಕೆ, ಫಸ್ಟ್ ಸ್ಟೆಪ್ 4, 4, 8 ಇದು. ನೆಕ್ಸ್ಟು ಇದನ್ನು ಭಾಗ ಮಾಡ್ಕೊಳ್ಳಿ. ಎಣ್ಣೆ ಮಿಕ್ಕಿತ್ತು ಅಂದರೆ ನಿಮ್ಮ ಕೂದಲುಗಳಿಗೆ ಎಣ್ಣೆ ಹಚ್ಚಿ. ಓಕೆ, ಇದೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಯಾವುದು ನಾವು ಇವಾಗ ಮಾಡ್ತಿದ್ದೀವಲ್ಲ ಈ ಕೂದಲಿಗೆ ಎಣ್ಣೆ ಹಚ್ಚಿ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ನೆತ್ತಿಗೆ ಎಣ್ಣೆ ಹಚ್ಚಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ನಾನು ಸಿಕ್ಕೇನು ತೆಗೆದಿರಲ್ಲ ನೋಡಿ, ಇಷ್ಟು 3-4 ಕೂದಲು ಉದುರಲೇಬೇಕು, ಇಟ್ ಇಸ್ ಕಾಮನ್. ಅದ್ರ ಮೇಲೆ ಉದುರಬಾರ್ದು. ಇವಾಗ ಹಿಂದ್ಗಡೆ ಇದು ಮಾಡ್ಕೊಂಡಿದ್ದೀವಲ್ಲ ನೋಡಿ, ಇಲ್ಲಿ ಆ ಸೆಕ್ಷನ್ ಏನಿದೆಯೋ, ನಾವು ಕೂದಲು ಡಿವೈಡ್ ಮಾಡಿದ ಸೆಕ್ಷನ್ನು ನೆತ್ತಿಯಿಂದ ಅಲ್ಲಿಗೆ ಆ ಸೆಕ್ಷನ್ಗೆ ಈ ಥರ ಮಾಡಬೇಕು. ಎಲ್ಲ ಈ ಬೆಟ್ಟಲ್ಲಿ ಹಾಕಬೇಕು ಈ ಥರ. ನಿಮಗೆ ಆ ಸೌಂಡ್ ಬರುತ್ತೆ ಒಂಥರ. ಹಿಂದಿನ ಕಾಲದಲ್ಲೆಲ್ಲ ಎಣ್ಣೆ ಹೆಂಗೆ ಹಚ್ಚೋರು ಅಲ್ವಾ, ಫಸ್ಟ್ ನೆತ್ತಿಗೆ ತಿಕ್ಕೋರು, ಆಮೇಲೆ ಇದು ಮಾಡೋರು. ಸೊ ನೋಡಿ, ಈ ಥರ ಮಾಡಬೇಕು, ಆ ಪೋರ್ಸ್ ಎಲ್ಲ ಓಪನ್ ಆಗುತ್ತೆ. ಸೊ ಸ್ಟೆಪ್ 1, ಸ್ಟೆಪ್ 2 ಹೇಳ್ಕೊಟ್ಟೆ. ಸ್ಟೆಪ್ 3
ಎಣ್ಣೆ 2 ಕಡೆಗೂ ಹಾಕ್ಕೊಂಡು ಇಲ್ಲಿ ಮಸಾಜ್. ಸ್ಟೆಪ್ 4, ಸ್ವಲ್ಪ ಕೂದಲು ತಕ್ಕೊಳ್ಳಿ, ಸ್ವಲ್ಪ ಕೂದಲು ತಕ್ಕೊಂಡು ನೋಡಿ ಈ ಥರ ಎಳಿಬೇಕು. ಸೊ ದಟ್ ಕೂದಲು ಸ್ಟ್ರೆಂತ್ ಆಯಿತಾ. ಹಂಗಂತ ಜೋರಾಗಿ ಎಳಿಬಾರ್ದು. ಓಕೆ, ನಮಗೆ ಕೂದಲಲ್ಲೂ ಓಪನ್ ಪೋರ್ಸ್ ಇರುತ್ತೆ. ಸೊ ಯಾರ್ಯಾರಿಗೆ ಬಾಣಲಿ ಥರ ಆಗೋಗಿರುತ್ತೆ, ಕೂದಲಿರಲ್ಲ ನೋಡಿ, ಅವ್ರಿಗೆ ಪೋರ್ಸು ಕ್ಲೋಸ್ ಆಗಿರುತ್ತೆ. ಆಯಿತಾ, ಇಲ್ಲೂ ಅಷ್ಟೇ 4 ಸ್ಟೆಪ್ಸ್ ಹೇಳ್ಕೊಟ್ಟಿದ್ದೀನಿ ನಾನು. 3 ಆ್ಯಂಡ್ ಕೂದಲು ಬಿಡೋಂಥ ಮಾಡಬಾರ್ದು ಜಾಸ್ತಿ. ಓಕೆ, ಈಗ ಆ್ಯಕ್ಚುಲಿ ತುಂಬ ಕೋಲ್ಡ್ ವೆದರ್ ಇದೆ ಬ್ಯಾಂಗ್ಳೂರಲ್ಲಿ. ಸೊ ಇಲ್ಲ ಅಂದಿದ್ರೆ ನಾನು ಸ್ಟೀಮ್ ತೊಗೊಳ್ತಾ ಇದ್ದೆ. ಒಂದು ಪಾತ್ರೆಯಲ್ಲಿ ಒಂದು ಕಾಟನ್ ಬಟ್ಟೆ ಇಟ್ಬಿಟ್ಟು ಹಬೆ ತೊಗೊಳ್ಳೋದು, ಅಥವಾ ಒಂದು ಟರ್ಕಿ ಟವಲ್ನ ಬಿಸಿನೀರಲ್ಲಿ ಹಾಕಿ ನೆನೆ ಹಾಕ್ಬಿಟ್ಟು ಅದನ್ನು ಸುತ್ಕೊಳ್ಳೋದು ಮಾಡ್ತಿದ್ದೆ. ಬಟ್ ಈಗ ತುಂಬ ಶೀತ ನೆಗಡಿ ಇದೆ, ಬೆಂಗಳೂರಲ್ಲಿ ತುಂಬ ಕೋಲ್ಡ್ ವೆದರ್ ಇದೆ. ಸೊ ನಾನು ಆ ಸ್ಟೆಪ್ನ ಸ್ಕಿಪ್ ಮಾಡ್ತಾಯಿದ್ದೀನಿ. ನೀವು ಬೇಕಾದ್ರೆ ಮಾಡ್ಕೊಳ್ಬೋದು. ನೀಟಾಗಿ ತಲೆ ಬಾಚ್ಕೊಳ್ಬೇಕು, ಯಾವುದೇ ಕಾರಣಕ್ಕೆ ಗಂಟು ಹಾಕಬಾರ್ದು. ಆಮೇಲೆ ಇಲ್ಲಿ ಬ್ಯಾಂಡ್ ಹಾಕ್ತೀವಲ್ಲ, ನಾನು ಇಲ್ಲಿ ಹಾಕ್ತೀನಿ ಬ್ಯಾಂಡು, ಇದರಿಂದನೂ ಏರ್ ಫಾಲ್ ಆಗುತ್ತೆ. ಟೈಟಾಗಿ ಹಾಕಬಾರ್ದು ಇಲ್ಲಿ ಬ್ಯಾಂಡು, ಆದಷ್ಟು ಲೂಸಾಗಿ ಹಾಕಬೇಕು. ಓಕೆ, ನಾನು ಎಲ್ಲ ಕೂದಲು ಮತ್ತು ಇಲ್ಲಿ ನೋಡಿ, ಇಲ್ಲೆಲ್ಲ ಪುಡಿ ಕೂದಲಿರುತ್ತೆ ನೋಡಿ, ಅಲ್ಲೆಲ್ಲ ನನಗೂ ಇದೆ ಪುಡಿ ಕೂದಲು ನೋಡಿ, ಅಲ್ಲೆಲ್ಲ ನೀಟಾಗಿ ಎಣ್ಣೆ ಹಚ್ಕೊ ಈ ಥರ. ಆಯಿತಾ, ನೋಡಿ ಕಾಣ್ತಿದೆಲ್ಲ ನೋಡಿ, ಇದೊಂದು ಬ್ಯಾಂಡ್ ಹಾಕ್ಕೊಂಡಿದ್ದೀನಿ. ನೀಟಾಗಿ ಜಡೆ ಹಾಕ್ಕೊಂಡ್ಬಿಡ್ಬೇಕು. ಹಾಗೆ ಗಂಟು ಹಾಕ್ಕೊಳಕ್ಕೆ ಹೋಗ್ಬೇಡಿ, ಯಾಕಂದರೆ ಹಿಂದಿನ ಕಾಲದಲ್ಲೆಲ್ಲ ನೀಟಾಗಿ ಜಡೆ ಎಣಿಯೋರಲ್ವಾ. ಸೊ ಅವಾಗ ಆಮೇಲೆ ನೀಟಾಗಿ ಸಿಕ್ ತಕ್ಕೊಳ್ಬೇಕು, ಅದು ತುಂಬ ಇಂಪಾರ್ಟೆಂಟು. ನೀವು ಪ್ರತಿದಿನ ತಲೆಗೆ ಸ್ನಾನ ಮಾಡದೇ ಇದ್ರೂ ಚಿಂತೆ ಇಲ್ಲ, ನೀಟಾಗಿ ಸಿಕ್ಕು ಕ್ಲೀನ್ ಮಾಡ್ಕೊಳ್ಬೇಕು ಕೂದಲಲ್ಲಿ. ಓಕೆ, ಸೊ ಇದು ವಿತ್ ಪ್ಯಾಚ್ ಟೆಸ್ಟ್ ಯೂಸ್ ಮಾಡಿ. ಓಕೆ, ಇದರಿಂದ ಡೆಫಿನೆಟಾಗಿ ಕೂದಲು ಬೆಳೆಯುತ್ತೆ, ಹೇರ್ ಫಾಲ್ ಕಮ್ಮಿ ಆಗುತ್ತೆ. ನಾನು ಹೇಳ್ದಂಗೆ ವಾರದಲ್ಲಿ 1 ಸಲ ಯೂಸ್ ಮಾಡಬೇಕು, ಪ್ರತಿದಿನ ಇದು ಯೂಸ್ ಮಾಡೋಕ್ಕೆ ಬರೋಲ್ಲ. ಓಕೆ, ಮತ್ತು ಇನ್ನೂ ಒಂದು ರೆಮಿಡಿ ಇದೆ, ಅದು ನೆಕ್ಸ್ಟ್ ವೀಕಂಗೆ ನಾನು ತರ್ತೀನಿ. ಓಕೆ, ಫಾಸ್ಟೆಸ್ಟ್ ಹೇರ್ ಗ್ರೋತ್, ಅದು 1 ವಾರದಲ್ಲೇ ನಿಮಗೆ, 1 ತಿಂಗಳಲ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ, 4 ವಾರದಲ್ಲದು. ಓಕೆನಾ. ಸೊ ನೋಡಿ, ಈ ಥರ ಎಂಡೋರ್ಗೆ ಹಾಕಿದ್ರೆ ಇನ್ನೂ ಒಳ್ಳೆಯದೇ. ಹಿಂದಿನ ಕಾಲದಲ್ಲೆಲ್ಲ ಇಲ್ಲಿವರೆಗೂ ಕೂದಲು ಜಡೆ ಎಣಿಯೋರು ಅಲ್ವಾ, ಈಗ ಫ್ಯಾಷನ್ ಇಲ್ಲಿವರೆಗೂ. ಆಮೇಲೆ ಕೂದಲು ಕಟ್ ಮಾಡಬೇಡಿ, ಸ್ಪ್ಲಿಟ್ ಎಂಡ್ಸ್ಗೆ ಇದು ತುಂಬ ಒಳ್ಳೆಯದು. ನನಗೆ ತುಂಬ ಸ್ಪ್ಲಿಟ್ ಎಂಡ್ಸ್ ಇತ್ತು ಮುಂಚೆ. ಸೊ ಈಗ 90% ಅಷ್ಟು ಸ್ಪ್ಲಿಟ್ ಎಂಡ್ಸ್ ಕಮ್ಮಿಯಾಗಿದೆ ನೋಡಿ. ಸ್ಪ್ಲಿಟ್ ಎಂಡ್ಸ್ ಒಂಚೂರು ಇಲ್ಲ ನನಗೆ. ಸೊ ಇಲ್ಲಿ ಮಾತ್ರ ಇದೆ ಒಂಚೂರಷ್ಟೇ ಕಿವಿ ಹತ್ರ, ಮುಂದುಗಡೆ ನನಗೆ ತುಂಬ ಸ್ಪ್ಲಿಟ್ ಎಂಡ್ಸ್ ಇತ್ತು ಮುಂಚೆ. ಸೊ ಇದು ತುಂಬ ಇನ್ಫಾರ್ಮೇಟಿವ್ ಆಯುರ್ವೇದಿಕ್ ಎಣ್ಣೆ. ಇದರಲ್ಲಿ ಇಷ್ಟು ಗಿಡಮೂಲಿಕೆಗಳು ಹಾಕಿದ್ದಾರೆ ಅಂದರೆ ಎಷ್ಟು ನ್ಯೂಟ್ರಿಷನ್ಸ್ ಇರ್ಬೋದು ನಮ್ಮ ಕೂದಲಿಗೆ ಅಲ್ವಾ. ಸೊ ಇಟ್ ವಿಲ್ ಟೇಕ್ ಟೈಮ್, ಬಟ್ ಡೆಫಿನೆಟಾಗಿ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ಲಾ ಹೋಗಬಲ್ಲ. ಇನ್ನೇನು ಡೌಟ್ಸು ಕ್ಯೂರಿಯಸ್ ಇದ್ರೆ ಲೆಟ್ ಮೀ ನೋ. ನಿಮ್ಗೆ ಇದ್ರದ್ದು ಲಿಂಕ್ ಏನಾದ್ರು ಬೇಕಾದರೆ, ಇದು ಕೋಟಕಲ್ ಆಯುರ್ವೇದಿಕ್ ಶಾಪ್ದೆ, ನಾನು ಫುಲ್ ಡೀಟೇಲ್ಸ್ ಕೊಡ್ತೀನಿ, ಏನು ಆಯಿಲ್ ಹೆಸರು ಎಲ್ಲನೂ ಕೊಡ್ತೀನಿ. ಇದ್ರ ಬೇಸಿಕ್ ಇನ್ಫಾರ್ಮೇಷನ್ ನಾನು ಈಗಾಗಲೇ ಕೊಟ್ಟಿದ್ದೀನಿ, ಏನಕ್ಕೆ ಯೂಸ್ ಮಾಡ್ತೀನಿ.